ನಮಸ್ಕಾರ. ಇವಾಗ ತಾನೇ ನಮ್ಮ ಸಿನಿಮಾ ಕೇಳಿಸ್ಕೊಂಡಾನ ಎಲ್ಲರೂ ನೋಡಿದ್ರು. ತುಂಬ ಖುಷಿ ಆಯಿತು ಅವರೆಲ್ಲ ರೆಸ್ಪಾನ್ಸ್ ತಿಳ್ಕೊಂಡು. ದಯವಿಟ್ಟು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾಗಳನ್ನ ನೋಡಿ. ಸೊ ದಟ್ ನಮ್ಮಂಥ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಗೆಲ್ಲುತ್ತೆ. ಎಲ್ಲರೂ ಹೇಳ್ತಾರೆ ಮಲಯಾಳಂ ಸಿನಿಮಾ ಚೆನ್ನಾಗಿರುತ್ತೆ, ಆ ಥರದ್ದು ಯಾಕೆ ನಾವು ಮಾಡಲ್ಲ ಅಂತ. ಇದು ಅದರದಷ್ಟೇ ಹತ್ರದಕ್ಕಿದೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನಮ್ಮ ಸಿನಿಮಾನ ನೋಡಿ. ನಮ್ಮದೊಂದೇ ಅಲ್ಲ, ಎಲ್ಲ ಹೊಸಬ್ರ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಒಂದು ಪೋಸ್ಟ್ ಹಾಕಿ, ಇಲ್ಲ ಅಂದ್ರೂ ಹೇಳಿ. ವಿಲ್ ಜಸ್ಟ್ ಕರೆಕ್ಟ್ ಅವರ್ ಸೆಲ್ಫ್. ಪ್ಲೀಸ್ ಡೂ ವಾಚ್ ಅವರ್ ಫಿಲ್ಮ್. ಒಳ್ಳೆ ರಿವ್ಯೂಗಳನ್ನ ಕೊಡ್ತಾ ಇದ್ದೀರಾ. ಸೊ ಎಲ್ಲರಿಗೂ ಮಾಧ್ಯಮ ಮಿತ್ರರು ಮತ್ತೆ ಸಿನಿಮಾ ನೋಡಿ ಒಳ್ಳೆ ಮಾತಾಡಿರುವಂಥ ಎಲ್ಲ ಪ್ರೇಕ್ಷಕರಿಗೂ, ಅದನ್ನು ವಿಮರ್ಶೆ ಮಾಡಿರುವಂಥ ವಿಮರ್ಶಕರಿಗೂ ಇಡೀ ಚಿತ್ರತಂಡದ ಪರವಾಗಿ ಧನ್ಯವಾದಗಳು. ಆ್ಯಂಡ್ ಉಳಿದವರಿಗೆ ಯಾರಿಗೆ ಇನ್ನೂ ಸಿನಿಮಾ ನೋಡೋಕ್ಕಾಗಿಲ್ಲ ಅಂದರೆ ಟಿಕೆಟ್ಸ್ ಆಗಿರಲಿ ಅಥವಾ ಶೋಸ್ಗಳು ಕಡಿಮೆ ಇರೋದಾಗಿರಲಿ, ಸೊ ನಾಳೆಯಿಂದ ಅಥವಾ ನಾಡಿದ್ದಿಂದ ಎಲ್ಲವೂ ಪಿಕಪ್ ಆಗ್ಬೋದು ಅನ್ನೋ ಒಂದು ಹೋಪಲ್ಲಿ ನಾವು ಚಿತ್ರತಂಡ ಇದ್ದೀವಿ. ಸೊ ನಿಮ್ಗಳ ಕಡೆಯಿಂದಲೂ ಕೂಡ ಒಂದಷ್ಟು ಪ್ರೋತ್ಸಾಹ ಅಗತ್ಯ ಇದೆ. ಯಾರ್ಯಾರು ಸಿನಿಮಾ ನೋಡಿದ್ದೀರಾ ಹೆಚ್ಚು ಜನಕ್ಕೆ ಅದನ್ನು ತಲುಪಿಸಿ, ಮಾಧ್ಯಮ ಮಿತ್ರರ ಮುಖಾಂತರ ನಾವು ಅದನ್ನು ಕೇಳ್ಕೊಳ್ತಾ ಇದ್ವಿ. ಹೆಚ್ಚೆಚ್ಚು ತಲುಪಿಸಿ, ಒಳ್ಳೆಯ ಚಿತ್ರಗಳನ್ನು ಬೆಳೆಸಿ, ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನು ನೋಡಿ ಚಿತ್ರತಂಡಗಳನ್ನು ಪ್ರೋತ್ಸಾಹ. ಕೇಸರ್ ಕೊಂಡಣ್ಣ ಸಿನಿಮಾ ನೋಡಿ ನಾನು ಹೊರಗೆ ಬರ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಈ ಸಿನಿಮಾ ಟೋಟಲಿ ದೇವಿ ಶೆಟ್ಟಿ ಡೈರೆಕ್ಟ್ರು ದೇವಿ ಪ್ರಸಾದ್ ಶೆಟ್ಟಿ ಅವ್ರದ್ದೇ ಸಿನಿಮಾ. ಇದು 100% ಅವ್ರದ್ದೇ. ಅದಾದ್ಮೇಲೆ ಬರೋದು ಎಕ್ಸ್ಟ್ರಾರ್ಡಿನರಿ ನೆಕ್ಸ್ಟ್ ಲೆವೆಲ್ ಅಂದರೆ ನಮ್ಮ ರಾಘವ್ ಅವರು. ಅದಾದ್ಮೇಲೆ ನಮ್ಮೆಲ್ಲ ಪಾತ್ರಗಳು ಬರುತ್ತೆ. ರಂಗಣ್ಣ ರಘು, ಖುಷಿ ರವಿ, ನಾನು, ಇಡೀ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಮೂವಿ. ನಾನು ಸಖತ್ ಎಂಜಾಯ್ ಮಾಡಿದ್ದೀನಿ. ಎಮೋಷ್ನಲ್ ಇದೆ ಸಿನಿಮಾದಲ್ಲಿ, ಸಸ್ಪೆನ್ಸ್ ಇದೆ. ಯಾವ ಥರ ಎಕ್ಸ್ಪ್ರೆಸ್ ಮಾಡೋದು ಅಂತಲೇ ಗೊತ್ತಾಗ್ತಲ್ಲ. ಎಡಿಟಿಂಗ್ ನೆಕ್ಸ್ಟ್ ಲೆವೆಲಲ್ಲಿದೆ. ಮ್ಯೂಸಿಕ್ ಅಂತೂ ಸೂಪರ್ ಆಗಿದೆ. ಕ್ಯಾಮ್ರಾ ವರ್ಕ್ ಸಕ್ಕತ್ತಾಗಿದೆ. ನಾನು ನನ್ನ ಮಗನ ಜೊತೆ ಈ ಸಿನಿಮಾ ನೋಡಿದ್ದೀನಿ, ಎಂಜಾಯ್ ಮಾಡಿದೆ. ನೀವೆಲ್ಲ ಬಂದು, ನಾನು ಇದನ್ನು ಆಡಂಬರಕ್ಕೆ ಹೇಳ್ತಾ ಇಲ್ಲ ಮತ್ತು ಎಲ್ಲರೂ ಹೇಳೋ ರೀತಿ ಹೇಳ್ತಾ ಇಲ್ಲ. ಸಿನಿಮಾನೇ ತುಂಬಾ ಚೆನ್ನಾಗಿದೆ. ಸಿನಿಮಾ ಬಂದು ನೋಡಿ, ಎಂಜಾಯ್ ಮಾಡಿ. ಪ್ರೊಡ್ಯೂಸರ್ಗೆ, ಡೈರೆಕ್ಟ್ರಿಗೆ ಎಲ್ಲರಿಗೂ ಒಳ್ಳೆ ಲೈಫ್ ಆಗಲಿ ಅಂತ ಕೇಳ್ತೀನಿ. ತುಂಬ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ಇರುವಂತಹ ಎಲ್ಲ ಅಂಶಗಳು, ವಿಜಯ ರಾಘವೇಂದ್ರ ಸರ್ ಅವರಿಂದ ಹಿಡಿದು ಈ ಚಿತ್ರದಲ್ಲಿ ಮಾಡುವಂಥ ಎಲ್ಲ ಪಾತ್ರಗಳು, ದೇವಿ ಪ್ರಸಾದ್ ಶೆಟ್ಟಿ ನಿಜವಾಗ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ ಅಂತ ಹೇಳ್ಬೋದು. ಈ ಸಿನಿಮಾ ಖಂಡಿತವಾಗ್ಲೂ ದೊಡ್ಡ ಹಿಟ್ ಆಗೋದಂತೂ ಶ್ಯೂರ್. ಸೊ ದಯವಿಟ್ಟು ಕನ್ನಡದ ಎಲ್ಲ ಪ್ರೇಕ್ಷಕರು ಬಂದು ಈ ಸಿನಿಮಾ ನೋಡಿ ಹರಿಸ್ಬೇಕಾಗಿದೆ. ಥ್ಯಾಂಕ್ ಯು.